ನಮಸ್ಕಾರ ಸ್ನೇಹಿತರೆ, ನಾವು ಇಂದು ಹಿಟ್ನಳ್ಳಿ ಫಾರ್ಮ್ನಲ್ಲಿರುವಂತಹ ಎರೆಗೊಬ್ಬರ, ಎರೆಹುಳು ಹಾಗೂ ಎರೆಜಲ ಉತ್ಪಾದನಾ ಘಟಕಕ್ಕೆ ಬಂದಿದ್ದೇವೆ. ಇದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ವಿಜಯಪುರದ ಅಡಿಯಲ್ಲಿ ಬರುತ್ತದೆ. ಇತ್ತೀಚೆಗೆ ನಾವೆಲ್ಲ ಸಾವಯವ ಕೃಷಿಯ ಬಗ್ಗೆ ಬಹಳಷ್ಟು ಕೇಳ್ತಾ ಇದ್ದೇವೆ. ಅತಿಯಾದ ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳ ಬಳಕೆಯಿಂದ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ. ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳು, ಭೂಮಿಯ ಫಲವತ್ತತೆ ಕಡಿಮೆಯಾಗುತ್ತಿರುವುದು, ಇದಕ್ಕೆಲ್ಲ ಮೂಲ ಕಾರಣ ನಾವು ಈ ರಾಸಾಯನಿಕ ಗೊಬ್ಬರಗಳು ಎನ್ನುವಂತಹ ಹೆಸರಿನಲ್ಲಿ ವಿಷವನ್ನು ಭೂಮಿಗೆ ಸೇರಿಸುತ್ತಿರುವುದಾಗಿದೆ. ರೈತನ ಮಿತ್ರ, ರೈತ ಬಂಧು, ಮಳೆಹುಳು, ಪ್ರಕೃತಿಯ ನೇಗಿಲು ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಎರೆಹುಳು ರೈತನ ಹಾಗೆ ನಿರಂತರ ಭೂಮಿಯಲ್ಲಿ ಕೆಲಸ ಮಾಡುತ್ತಲೇ ಇರುತ್ತದೆ. ಅದು ಕೆಳಭಾಗದ ಮಣ್ಣನ್ನು ಮೇಲಕ್ಕೆ ತಂದು ಭೂಮಿಯನ್ನು ನಿರಂತರವಾಗಿ ಉಳುತ್ತಾ ಭೂಮಿಯ ಫಲವತ್ತತೆಯನ್ನು ಕಾಪಾಡಲು ಸಹಕರಿಸುತ್ತದೆ. ಎರೆಹುಳು ಗೊಬ್ಬರ ಮಣ್ಣಿಗೆ ಸಾವಯವ ಅಂಶ ಒದಗಿಸಿ ಮಣ್ಣಿನ ರಚನೆ, ನೀರನ್ನು ಹಿಡಿದಿಟ್ಟುಕೊಳ್ಳುವ ಗುಣ ಮತ್ತು ಗಾಳಿಯಾಡುವಿಕೆಯನ್ನು ಉತ್ತಮಗೊಳಿಸುತ್ತದೆ. ನಮ್ಮ ರಾಜ್ಯದಲ್ಲಿ ಸುಮಾರು 150ರಿಂದ 200 ಜಾತಿ ಎರೆಹುಳುಗಳು ನಿಸರ್ಗದಲ್ಲಿ ಕಾಣಸಿಗುತ್ತವೆ. ಆದರೆ ಎರೆಹುಳು ಸಾಕಾಣಿಕೆ ಮತ್ತು ಎರೆಗೊಬ್ಬರ ತಯಾರಿಕೆ ದೃಷ್ಟಿಯಿಂದ 3 ಜಾತಿಯ ಹುಳುಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ಮೊದಲನೆಯದಾಗಿ ಯೂಡ್ರಿಲ್ಲಸ್ ಯೂಜಿನಿಯಾ, ಇದಕ್ಕೆ ಆಫ್ರಿಕನ್ ನೈಟ್ ಕಾಲರ್ ಅಂತಲೂ ಕರೆಯುತ್ತಾರೆ. ಎರಡನೆಯದಾಗಿ ಐಸಿನಿಯಾ ಫೆಟಿಡಾ, ಇದಕ್ಕೆ ಟೈಗರ್ ಹುಳ ಅಂತಲೂ ಕೂಡ ಕರೆಯುತ್ತಾರೆ. ಮೂರನೆಯದಾಗಿ ಫೆರಿಯೋನಿಕ್ಸ್ ಎಕ್ಸಾವೇಟಸ್ ಎನ್ನುವಂಥದ್ದು. ಎರೆಹುಳುಗಳು ದ್ವಿಲಿಂಗಿಗಳು. ಗಂಡು ಮತ್ತು ಹೆಣ್ಣು ಜನನೇಂದ್ರಿಯಗಳು ಒಂದೇ ಹುಳುವಿನಲ್ಲಿದ್ದರೂ ಗಂಡು ಹೆಣ್ಣು ಹುಳುಗಳ ಮಿಲನದಿಂದ ಮಾತ್ರ ಸಂತಾನೋತ್ಪತ್ತಿಯಾಗುತ್ತದೆ. ಹೀಗೆ ಇನ್ನಷ್ಟು ಮಾಹಿತಿಗಳು ಬೇಕಾದರೆ ಹಿಟ್ನಳ್ಳಿ ಫಾರ್ಮಿಗೆ ಭೇಟಿ ನೀಡಿ. ಈ ರೀತಿ ಎರೆಹುಳು ಗೊಬ್ಬರ ತಯಾರಿಸುವ ತೊಟ್ಟಿಗಳನ್ನು ನಿಮ್ಮ ತೋಟಗಳಲ್ಲಿ ತಯಾರಿಸಿ. ಈ ಒಂದು ಹಿಟ್ನಳ್ಳಿ ಫಾರ್ಮ್ನಲ್ಲಿ 1 kg ಎರೆಹುಳಕ್ಕೆ 500 ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾರೆ. ಹಾಗೆ 100 ರೂಪಾಯಿಗೆ 1 ಲೀಟರ್ ಎರೆಜಲವನ್ನು ಸಹ ಕೊಡುತ್ತಾರೆ. ಇದರ ಸದುಪಯೋಗವನ್ನು ಎಲ್ಲ ರೈತರು ತೆಗೆದುಕೊಳ್ಳಬೇಕು. ಸಾಧ್ಯವಾದಷ್ಟು ಸಾವಯವ ಕೃಷಿಯ ಕಡೆಗೆ ಮುಖ ಮಾಡಬೇಕು. ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸುಸ್ಥಿರ ಅಭಿವೃದ್ಧಿಗೆ ಸಾವಯವ ಕೃಷಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.